ಹಿಂದಿನ ವಿಡಿಯೋದಲ್ಲಿ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ PCOD ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ನೋಡಿ ನಂತರ ಈ ವಿಡಿಯೋನ ವೀಕ್ಷಿಸಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ನ ಡಯಾಗ್ನೋಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ಮೈಸೂರಿನ ದಟ್ಟಗಲ್ಲಿಯಲ್ಲಿರುವಂತಹ ಸ್ಪಂದನ ಫರ್ಟಿಲಿಟಿ ಮತ್ತು ವಿಮೆನ್ ವೆಲ್ನೆಸ್ ಸೆಂಟರ್ನಲ್ಲಿ ಗೈನಕಾಲಜಿ ಮತ್ತು ಇನ್ಫರ್ಟಿಲಿಟಿ ಕನ್ಸಲ್ಟೆಂಟ್ ಡಾಕ್ಟರ್ ಜಯಶ್ರೀ ಎಸ್. PCOS ನ ಡಯಾಗ್ನೋಸ್ ಮಾಡೋದಕ್ಕೆ ಮೊದಲನೇದಾಗಿ ನಾವು ಹಿಸ್ಟ್ರಿ ತಗೊಳ್ತೀವಿ. ಹಿಸ್ಟ್ರಿ ತಗೊಂಡಾಗ ಈ PCOS ಇರುವಂಥ ಮಹಿಳೆಯರು ಸಾಮಾನ್ಯವಾಗಿ ನಮಗೆ ಹೇಳೋದೇನೆಂದರೆ ಅವರ ತಾಯಿಯಲ್ಲಿ ಅಥವಾ ಅವರ ಅಕ್ಕ ತಂಗಿರಲ್ಲಿ ಇದೇ ರೀತಿ ಸಮಸ್ಯೆ ಕಾಣಿಸ್ಕೊಂಡಿತ್ತು ಅಂತ. ಇನ್ನು ಮುಂದುವರೆದು ಅದರ ಲಕ್ಷಣಗಳನ್ನ ನೋಡಿ ನಾವು PCOS ನ ಡಯಾಗ್ನೋಸ್ ಮಾಡ್ತೀವಿ. ಲಕ್ಷಣಗಳ ಬಗ್ಗೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಕಂಡುಬರುವಂಥ ಲಕ್ಷಣಗಳು ಮುಟ್ಟು ಏರ್ಪೇರಾಗುವಂಥದ್ದು, ಅವ್ರಿಗೆ ಬೊಜ್ಜು ಕಾಣಿಸ್ಕೊಳ್ಳುವಂಥದ್ದು, ಅದರಲ್ಲಿನೂ ಕೂಡ ಸೊಂಟದ ಸುತ್ತ ಬೊಜ್ಜು ಕಾಣಿಸ್ಕೊಳ್ಳುವಂಥದ್ದು, ಮುಖದ ಮೇಲೆ ಮೊಡವೆ ಅಥವಾ ಕೂದಲು ಬೆಳೆಯುವಂಥದ್ದು, ತಲೆ ಕೂದಲು ಉದುರುವಂಥದ್ದು, ಪ್ರೆಗ್ನೆಂಟ್ ಆಗೋದಕ್ಕೆ ಸಮಸ್ಯೆ ಉಂಟಾಗುವಂಥದ್ದು. ಅಷ್ಟೇ ಅಲ್ಲದೆ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ಕತ್ತಿನ ಹಿಂದೆ ಪಿಗ್ಮೆಂಟೇಷನ್ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು, ಈ ರೀತಿ ನಾನಾ ಲಕ್ಷಣಗಳು ಇವರಲ್ಲಿ ಕಾಣಿಸ್ಕೊಳ್ಬೋದು. ಇನ್ನು ಮುಂದುವರೆದು ಸ್ಕ್ಯಾನಿಂಗ್ ನಲ್ಲಿ ಏನ್ ಕಾಣಿಸುತ್ತೆ ಅನ್ನೋದನ್ನ ನೋಡಿದ್ರೆ ಇವರಿಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಂದ್ರೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ. ಸಾಮಾನ್ಯ ಭಾಷೆಯಲ್ಲಿ ಅದಕ್ಕೆ ನೀರ್ಗುಳ್ಳೆ ಅಂತ ಹೇಳ್ತಾರೆ. ಸೊ ಇದು ಸ್ಕ್ಯಾನಿಂಗ್ ನಲ್ಲಿ ನಮಗೆ ಕಂಡು ಬರ್ಬೋದು. ಅಷ್ಟೇ ಅಲ್ಲದೆ ಕೆಲವು ರಕ್ತ ಪರೀಕ್ಷೆಗಳನ್ನ ಕೂಡ ಸಜೆಸ್ಟ್ ಮಾಡ್ತೀವಿ. ಸೊ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಹಾರ್ಮೋನ್ ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಕೂಡ ಸಜೆಸ್ಟ್ ಮಾಡ್ತೀವಿ. ಈ ರೀತಿ ಹಿಸ್ಟ್ರಿ, ಲಕ್ಷಣಗಳು, ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನಿಂಗ್ನ ಸಹಾಯದಿಂದ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ನ ಡಯಾಗ್ನೋಸ್ ಮಾಡ್ಬೋದು. ಡಯಾಗ್ನೋಸ್ ಮಾಡಿದ ನಂತರ ಚಿಕಿತ್ಸೆ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಮುಂದಿನ ವಿಡಿಯೋವನ್ನು ವೀಕ್ಷಿಸಿ. ಧನ್ಯವಾದಗಳು.